students, today I'm going to teach Ashtanga Yoga, that is Patanjali Yoga ಅಂತಲೂ ಹೇಳ್ತಾರೆ. 8 limbs of yoga. ಅದರಲ್ಲಿ ಯಮ, ಪರ್ಫೆಕ್ಟ್ ಡಿಸಿಪ್ಲಿನ್. ಅಂದರೆ ಅದರಲ್ಲಿ ಏನೇನು ಬರ್ತದೆ? ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚಾರ್ಯ. ಸತ್ಯ ಅಂದರೆ ಟ್ರೂತ್ಫುಲ್ನೆಸ್ ಇನ್ ಕಾಯ, ವಾಚ, ಮನಸ್ಸ. ಕಾಯ ಅಂದರೆ ನಾವು ಮಾಡೋಂಥ ಕೆಲಸ, ವಾಚ ಅಂದರೆ ಸ್ಪೀಚ್, ಮನಸ್ಸ ಅಂದರೆ ಮೈಂಡ್. ಸತ್ಯ. ಆಸ್ತೇಯ ಅಂದರೆ ನಾನ್ ಸ್ಟೀಲಿಂಗ್, ಕಡಿದೇ ಇರೋದು. ಅಂದರೆ ಮನಿ, ಡೂ ನಾಟ್ ಬೈಯಿಂಗ್ ಮನಿ ಫ್ರಮ್ ಅದರ್ಸ್. ನಾವು ಯಾರಿಂದನೂ ದುಡ್ಡು ತಗೊಳ್ಳದೆ ಇರೋದು. ಅಪರಿಗ್ರಹ ಅಂದರೆ ನಾನ್ ಹೋರ್ಡಿಂಗ್, ಟು ನಾಟ್ ಬೈಯಿಂಗ್ ಥಿಂಗ್ಸ್ ಫ್ರಮ್ ಅದರ್ಸ್. ಥಿಂಗ್ಸ್ನ ತಗೊಳ್ಳದೆ ಇರೋದು. ಅಂದರೆ ಟು ಮಚ್ ಬೈ ಹೌ ಮಚ್ ಎವರ್ ಇಸ್ ಪಾಸಿಬಲ್. ನಮ್ಮ ಕೈಲಿ ನಾವು ಎಷ್ಟಾಗುತ್ತೋ ನಾವು ಅಷ್ಟು ತಗೊಳ್ಳೋದು. ಸೊ ನೆಕ್ಸ್ಟು ಬ್ರಹ್ಮಚಾರ್ಯ. ಬ್ರಹ್ಮಭಾವ ಇತಿ ಬ್ರಹ್ಮಚಾರ್ಯ. ಆಲ್ವೇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಗಾಡ್. ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಅದನ್ನು ಬ್ರಹ್ಮಚಾರ್ಯ, ದೇವ್ರ ಜೊತೆನೇ ಇರೋದು. ಆಲ್ವೇಸ್ ದೇ ಬೀಯಿಂಗ್ ವಿತ್ ದ ಗಾಡ್. ಆಮೇಲೆ ನಿಯಮದಲ್ಲಿ ಏನು ಬರುತ್ತೆ ಅಂದರೆ ಶೌಚ. ಅದೇನಂತ ಪ್ಯೂರಿಟಿ ಇನ್ ಹಾರ್ಟ್, ಮೈಂಡ್, ಆ್ಯಟಿಟ್ಯೂಡ್ ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ವಿ ಆಫ್ ಲಿವಿಂಗ್, ಲೈಫ್ ಸ್ಟೈಲ್, ಆ್ಯಟಿಟ್ಯೂಡ್ ಎಲ್ಲ ಚೆನ್ನಾಗಿರಬೇಕು. ಲೈಕ್ ಗಾಡ್. ಸೊ ಗಾಡ್ ಎಸ್ ಅದು ದೇವರು. ಶೌಚ ಅದೆಲ್ಲ ದೇವರು ಹಾಗಿರ್ತಾರೆ. ಶೌಚ. ಸಂತೋಷ ಅಂದರೆ ಹ್ಯಾಪಿನೆಸ್. ಗಾಡ್ ಗಿವ್ಸ್, ವಿ ಶುಡ್ ಬಿ ಹ್ಯಾಪಿ. ದೇವ್ರು ಏನು ಕೊಡ್ತಾರೆ ನಾವು ಖುಷಿಯಾಗಿರಬೇಕು. ಬ್ಲಿಸ್ಫುಲ್ ಸ್ಟೇಟ್, ಹ್ಯಾಪಿನೆಸ್ ಸ್ಟೇಜ್. ಇದು ಹ್ಯಾಪಿನೆಸ್ ಸ್ಟೇಜ್ ಅಂದರೆ ಹ್ಯಾಪಿನೆಸ್ ಸ್ಟೇಟ್ ಆ ಥರ. ಆಮೇಲೆ ತಪಃ ಸ್ವಾಧ್ಯಾಯ ಅಂದರೆ ಮೋಕ್ಷ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ಈಶ್ವರ ಪಂಡಿತನ ಅಂದರೆ ಯಾವಾಗಲೂ ದೇವ್ರ ಜೊತೆನೇ ಇರೋದು. ಅಂಡರ್ಸ್ಟ್ಯಾಂಡಿಂಗ್ ಗಾಡ್. ವಾಟ್ ಎವರ್ ಇಸ್ ಹ್ಯಾಪನ್ಸ್, ಏನೇನಾಯಿತು ಹ್ಯಾಪನ್ಸ್ ಬಿಕಾಸ್ ಆಫ್ ಗಾಡ್. ಎಲ್ಲ ದೇವರಿಂದನೇ ಆಗಿರೋದು. ಓಕೆ. ಸೊ ಇದು ಏನು ಬರುತ್ತೆ? ನಿಯಮ. ಆಸನ ಅಂದರೆ ಸ್ಥಿರ ಸುಖ. ಆಸನ ಸ್ಥಿರ ಅಂದರೆ ಸ್ಟೇಬಲ್. ಸುಖ ಅಂದರೆ ಹ್ಯಾಪಿನೆಸ್. ದಟ್ ಈಸ್ ಆಸನ. ಹ್ಯಾಪಿ ಮೋಡ್, ಖುಷಿಯಿಂದ ಮಾಡಿ. ಸ್ಟ್ರೆಂಥನ್ಸ್ ನೀಸ್, ಥೈ, ಶೋಲ್ಡರ್, ಸ್ಪೈನಲ್ ಕಾಲಮ್, ಆಕ್ಟಿವೇಟ್ಸ್ ಫಂಕ್ಷನ್ಸ್ ಆಫ್ ದ ಅಬ್ಡಮನ್ ಆರ್ಗನ್ಸ್. ಅಂದರೆ ನಮ್ಮ ದೇಹದ ಶ್ವಾಸಕೋಶ, ಜೀರ್ಣಕ್ರಿಯೆ ಎಲ್ಲವನ್ನು ಸ್ಟ್ರಾಂಗ್ ಮಾಡುತ್ತೆ. ಸ್ಪೈನಲ್ ರೀಜನ್, ಥೊರಾಕ್ಸ್ ರೀಜನ್, ಇಯರ್ಸ್, ಐಸ್, ನೋಸ್ ಎಲ್ಲವನ್ನು ದೇಹದ ಮಾಂಸಖಂಡಗಳು, ಬೆನ್ನೆಲುಬು, ಪಕ್ಕೆಲುಬು ಎಲ್ಲವನ್ನು ಸ್ಟ್ರಾಂಗ್ ಮಾಡಿ. ಕೈ ಬೆರಳುಗಳು, ಕಾಲು ಬೆರಳುಗಳು, ಲೈಕ್ ಫಿಂಗರ್ಸ್, ಹ್ಯಾಂಡ್ ಫಿಂಗರ್ಸ್ ಎಲ್ಲವನ್ನು ಸ್ಟ್ರಾಂಗ್ ಮಾಡುತ್ತೆ ಆಸನ. ನೆಕ್ಸ್ಟು ಪ್ರಾಣಾಯಾಮ. ಸೊ ಪ್ರಾಣಾಯಾಮ ಅಂದರೆ ಪ್ರಾಣ, ಅದು ನಮಗೆ ನೇಚರಲ್ಲಿ ಸಿಗುತ್ತೆ. ಸೊ ಇದು ಮಂತ್ರ ಇದೆ. ಪ್ರಾಣಸ್ಯೇದಂ ವಶೇ ಸರ್ವಂ ಶ್ರೀದೇವಿ ಯತ್ ಪ್ರತಿಷ್ಠಿತಂ ಮಾತೇನ ಪುತ್ರಾಣ ರಕ್ಷಸ್ವ ಶಿಷ್ಯ ಪ್ರಜ್ಞಾಂಶ ವಿದೇಹಿ ನಹಿತಿ. ಅಂದರೆ ಫಸ್ಟ್ ಕಪಾಲಭಾತಿ ಅಂದರೆ ಹೀಗೆ ಎಲ್ಲ ಕಪಾಲಭಾತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಲನ ಆಗುತ್ತೆ. ಅದೇ ಥರ ಎಲ್ಲ ಪ್ರಾಣಾಯಾಮಗಳು ಮಾಡಿದಾಗ ಸುಳ್ಕೆಟ್ಟ ಆಲ್ ದ ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಲಂಗ್ಸ್, ಹಾರ್ಟ್ ಎಲ್ಲವೂ ತುಂಬ ಸ್ಟ್ರಾಂಗ್. ಇಂಟರ್ನಲ್ ಕ್ಲೆನ್ಸಿಂಗ್ ಟೆಕ್ನಿಕ್. ಅಂದರೆ ಇದರ ಅರ್ಥ ಏನು? ಮಂತ್ರದ ಪ್ರಾಣಸ್ಯೇದಂ ವಶೇ ಸರ್ವಂ ಶ್ರೀದೇವಿ ಯತ್ ಪ್ರತಿಷ್ಠಿತಂ ಮಾತೇನ ಪುತ್ರಾಣ ರಕ್ಷಸ್ವ ಶ್ರೀಶ್ಯ ಪ್ರಜ್ಞಾಂಶ ವಿದೇಹಿ ನಹಿತಿ. ಅಂದರೆ 3 ವರ್ಲ್ಡ್ಸ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಪ್ರಾಣ. ಅಂದರೆ ಅಂಡರ್ ವರ್ಲ್ಡು, ಹೆವೆನ್ಸು, ಅರ್ತ್, ಪೃಥ್ವಿ ದೇವಿ, ಈ 3 ಪ್ರಾಣದಿಂದ ಕಂಟ್ರೋಲ್ ಆಗಿದೆ. ಹೇಗೆ ಅಮ್ಮ ತನ್ನ ಮಗು ಪ್ರೊಟೆಕ್ಟ್ ಮಾಡುತ್ತೋ, ಹೌ ದ ಮದರ್ ಪ್ರೊಟೆಕ್ಟ್ಸ್ ಹರ್ ಚೈಲ್ಡ್, ಅದೇ ಥರ ಪ್ರಾಣದೇವಿ ಈ 3 ವರ್ಡ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಇದರ ಅರ್ಥ. ಸೊ ಇದು ಎಲ್ಲ ಬೆನಿಫಿಟ್ಸ್. ಬ್ರೆತ್ ಇನ್ ಬ್ರೆತ್ ಸ್ಲೋ ಆಗಿ ಮಾಡಬೇಕು. ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಸೊ ಹ್ಯಾಪಿನೆಸ್ ಜಾಸ್ತಿ ಮಾಡುತ್ತೆ ಪ್ರಾಣಾಯಾಮ. ಸೊ ಇದು ಇದರ ಬೆನಿಫಿಟ್ಸ್ ಪ್ರಾಣಾಯಾಮ. ಪ್ರತ್ಯಾಹಾರ ಅಂದರೆ ರಿಸ್ಟ್ರಿಕ್ಷನ್ ಆಫ್ ಫುಡ್. ಪಥ್ಯ ಅಂದರೆ ಸಾಧಕಾಲ ಅದನ್ನೇ ಫಾಲೋ ಮಾಡೋದು. ಅಂದರೆ ಸೆನ್ಸ್ ಆರ್ಗನ್ಸ್, ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಫಾರ್ ಎಕ್ಸಾಂಪಲ್ನ ಕಂಟ್ರೋಲ್ ಮಾಡೋದು. ರಿಸ್ಟ್ರಿಕ್ಷನ್ ಪಥ್ಯ. ಸೊ ಇದು ಐಸ್ ಕ್ರೀಮ್, ಅದನ್ನು ನಮ್ಗೆ ತಿನ್ಬೇಕು ಅನಿಸುತ್ತೆ. ಸೊ ವಾಟ್ ವಿಲ್ ಬಿ ಕ್ವೈಟ್, ಅದನ್ನು ನಮಗೆ ತಿಂತೀವಲ್ವ. ಸೊ ಸಾಧಕ ವಾಟ್ ವಿಲ್ ಕಂಟ್ರೋಲ್ ದ ಸೆನ್ಸ್ ಆರ್ಗನ್ಸ್. ಅದೇ ಪ್ರತ್ಯಾಹಾರ. ಓಕೆ. ಅದು ಬಹಿರಂಗ ಯೋಗದಲ್ಲಿ ಡೈರೆಕ್ಟ್ ವೇ ಆಫ್ ಕಂಟ್ರೋಲಿಂಗ್ ಮೈಂಡ್, ಅಂತರ ಇಂಡೈರೆಕ್ಟ್ ವೇ ಆಫ್ ಕಂಟ್ರೋಲಿಂಗ್ ಮೈಂಡ್. ಅದರಲ್ಲಿ ಧಾರಣ, ಧ್ಯಾನ, ಸಮಾಧಿ. ಧಾರಣ ಅಂದರೆ ಓಂಕಾರ, ಸಿಂಗಲ್ ಸಬ್ಜೆಕ್ಟ್, ಫೋಕಸಿಂಗ್ ಆನ್ ಸಿಂಗಲ್ ಸಬ್ಜೆಕ್ಟ್. ಧ್ಯಾನ ಅಂದರೆ ಫೋಕಸ್ ಬಿಕಮ್ ಕಾನ್ಸಂಟ್ರೇಷನ್. ಸಮಾಧಿ ಅಂದರೆ ಫೈನಲ್ ಸ್ಟೇಜ್, ಅಬ್ಸಾರ್ಪ್ಷನ್ ಸ್ಟೇಜ್. ಸೊ ಇಷ್ಟಿರುತ್ತೆ. ಸೊ ಇದು 8 limbs ಆಫ್ ಯೋಗ ಬರುತ್ತೆ. ಸೊ ವಾಚ್ ಮೈ ವಿಡಿಯೋ ಫಾರ್ ಮೋರ್. ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಆಲ್ ನಾಲೆಜಬಲ್ ಆ್ಯಂಡ್ ಪ್ರಾಕ್ಟಿಕಲ್ ವೀಡಿಯೋಸ್. ಸೊ ಅದೇ ಥರ ಸೊ ಯು ಕ್ಯಾನ್ ಪ್ರಾಕ್ಟಿಸ್ ಯೋಗ ಆ್ಯಂಡ್ ಗೆಟ್ ದ ನಾಲೆಜ್ ಆ್ಯಂಡ್ ಪ್ರಾಕ್ಟಿಸ್ ರೆಗ್ಯುಲರ್ಲಿ ಫಾರ್ ಬಾಡಿ ಆ್ಯಂಡ್ ಮೈಂಡ್ ಹೆಲ್ದಿ ಆ್ಯಂಡ್ ಫಿಟ್. ಸೊ ದಿಸ್ ಅ ಚಾನಲ್. ಸೊ ಯು ಕ್ಯಾನ್ ಲರ್ನ್ ಎವ್ರಿಥಿಂಗ್ ನಾಲೆಜಬಲ್. ಸೊ ಇದೆಲ್ಲ ಕಲ್ತ್ಕೋಬೋದು. ಕ್ಯಾನ್ ಲರ್ನ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದ yogis and students. I'll meet in the next session. So practice gain the knowledge and practice yoga regularly for better health and practice the asana what I teach. Thank you so much. So everyone, thank you so much. Subscribe and share it with your friends and family. Thank you so much.